ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವಂಥ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಬಿಜೆಪಿಗೆ ವಾಪಸ್ ಬರ್ತಾರಾ ಅಂತೇಳಿ ಒಂದಷ್ಟು ಪ್ರಶ್ನೆಗಳಿವೆ. ಕೊನೆಗೂ ಕೇಂದ್ರಕ್ಕೆ ಪತ್ರವನ್ನು ಯತ್ನಾಳ್ ಬರೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಂಗಡಿಗರ ಒತ್ತಾಯಕ್ಕೆ ಮಣಿದು ರೆಬಲ್ ನಾಯಕ ಪತ್ರವನ್ನು ಬರೆದಿದ್ದಾರೆ ಹೈಕಮಾಂಡ್ನ ಶಿಸ್ತು ಸಮಿತಿಗೆ. ವಾಪಸ್ ಪಕ್ಷಕ್ಕೆ ಬರ್ತೇನೆ ಮತ್ತು ಶಿಸ್ತುವನ್ನು ಉಲ್ಲಂಘನೆ ಮಾಡೋದಿಲ್ಲ. ನಿನ್ನೆ ರಾತ್ರಿ ರೆಬಲ್ಸ್ ಟೀಮ್ ನಾಯಕರ ಸಮ್ಮುಖದಲ್ಲಿ ಪತ್ರವನ್ನು ಬರೆಯಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶಿಸ್ತು ಉಲ್ಲಂಘನೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಯತ್ನಾಳ್ ಪತ್ರವನ್ನು ಶಿಸ್ತು ಸಮಿತಿಗೆ ಬರೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಉಚ್ಚಾಟನೆ ಆದರೂ ವಾಪಸ್ ಆಗೋಕ್ಕೆ ಮನವಿಯನ್ನು ಮಾಡಿರಲಿಲ್ಲ. ನಾನು ಪತ್ರವನ್ನು ಬರೆಯೋದಿಲ್ಲ, ಭಿಕ್ಷೆ ಬೇಡೋದಿಲ್ಲ ಅಂತೇಳಿ ಪಟ್ಟು ಹಿಡಿದಿದ್ರು. ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ ಸಾಕಷ್ಟು ಜನರ ಮಾತಿಗೆ ಮಣಿದು ಯತ್ನಾಳ್ ಈಗ ಕೇಂದ್ರ ಶಿಸ್ತು ಸಮಿತಿಗೆ ಮನವಿಯನ್ನು ಮಾಡಿ ಪತ್ರವನ್ನು ಬರೆದಿದ್ದಾರೆ ಎನ್ನಲಾಗ್ತಾ ಇದೆ. ಈಗಾಗಲೇ ರೆಬಲ್ ನಾಯಕರು ಮೌಖಿಕವಾಗಿ ಕೇಂದ್ರಕ್ಕೆ ಮನವಿಯನ್ನು ಮಾಡಿದ್ದಾರೆ. ಯತ್ನಾಳ್ ಮನವಿಯನ್ನು ಕೇಂದ್ರ ಬಿಜೆಪಿ ಸ್ವೀಕಾರ ಮಾಡುತ್ತಾ, ಪುರಸ್ಕಾರ ಮಾಡುತ್ತಾ ಕಾದು ನೋಡಬೇಕಿದೆ.